60-62 ದಿವಸದಿಂದ ಬಂದಾಗಿರ್ತಕ್ಕಂಥ ಈ ರಸ್ತೆ ಇವತ್ತು ಅಧಿಕೃತವಾಗಿ ಸಾಮಾನ್ಯ ವಾಹನಗಳಿಗೆ ತೆರೆಯುವಂಥ ಕೆಲಸ ಇವತ್ತು ಆಗ್ತದೆ. ಜಿಲ್ಲಾಧಿಕಾರಿಗಳು ಅವತ್ತೇನು ಆರ್ಡರ್ ಮಾಡಿದ್ರು ನಿಲ್ಲಿಸಬೇಕು ಅಂತ ಹೇಳಿ ಅವರ ಆರ್ಡ್ರನ್ನ ರದ್ದು ಮಾಡಿ ಇವತ್ತು ನಮ್ಮ ಕೈ ಕೊಟ್ಟಿದ್ದಾರೆ. ಆದ್ದರಿಂದ ಈ ಕೆಲಸ ಆಗಿದೆ. ನಿಮಗೆ ಗೊತ್ತಿರಲಿ 21-22ನೇ ಇಸ್ವಿನಲ್ಲಿ ಇದಕ್ಕಾಗಿ ಕಾಯಮ್ಮು ಇದು ಜರಿಸ್ತಾ ಇತ್ತು ಈ ಘಾಟಿ ರೋಡು, ಮತ್ತು ಅಲ್ಲೂ ಕೂಡ ಹೊಂಡ ಬಿದ್ದು ಸಾಕಷ್ಟು ತಿಂಗಳಾನುಗಟ್ಟಲೆ ನಿಲ್ತಿತ್ತು. ಭಾಳ ಹೆವಿ ವೆಹಿಕಲ್ ಇರುವಂಥ ಎರಡೂ ಜಿಲ್ಲೆಯ ಒಟ್ಟುಗೂಡಿಸುವಂಥ ಒಂದು ಘಾಟಿ ರೋಡು ಇದೇ ಆಗಿದ್ದರಿಂದ ಇದು ಬಹಳ ಮಹತ್ವದ್ದು ಅಂತೇಳಿ ಹೇಳಿ ವಿಶೇಷವಾಗಿ ಯೋಚನೆ ಮಾಡಿ ಆ ಕಡೆ ಕಾಂಕ್ರೀಟ್ ರೋಡಿಗೆ ಸುಮಾರು 14 ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿದ್ದೇವೆ. ಈ ರಸ್ತೆ ಏನಿದೆ ಇದಕ್ಕೆ ಸುಮಾರು 4.5 ಕೋಟಿ ಪ್ಲಸ್ 1 ಕೋಟಿ, ಆ ಕಡೆ 1 ಕೋಟಿ ಕೆಲಸ ಆಗಲಿಲ್ಲ. ಒಟ್ಟು 5.5 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿಸಿ ಇದನ್ನ ಕೆಲಸ ಮಾಡಿಸಿದ್ದೀವಿ. ಕಳೆದ ಸಾರಿ ಭಾಳ ಅವಘಡ ಆಗುತ್ತೆ, ನಮ್ಗೆ ದುಃಖದ ವಿಚಾರ. ಯಾರೇ ತೀರು ಹೋಗಲಿ ಅದು ನಮ್ಮ ಕೆಲಸಕ್ಕಾಗಿ, ನಾವಿಲ್ಲಿ ಓಡಾಡುವಂಥವ್ರ ಕೆಲಸಕ್ಕಾಗಿ ಅವ್ರು ಬಂದಂಥ ಬಡವರು ತೀರೋಗ್ಬಿಟ್ರು. ಭಾಳ ದೊಡ್ಡ ಅವಘಡ ಆಯಿತು. ಭಾಳಷ್ಟು ಜನ ಅದಕ್ಕೆ ಏನೇನೋ ಮಾತಾಡಿದ್ರು. ಹಿಡಿದು ಕಂಟ್ರಾಕ್ಟ್ರನ್ನ ಜೈಲಿಗೆ ಹಾಕಬೇಕು ಅಂದವರು ಸುಮಾರು ಜನ, ಇಂಜಿನಿಯರ್ನ ಜೈಲಿಗೆ ಹಾಕಬೇಕು ಅಂದವ್ರ ಜನ ಸುಮಾರು ಜನ, ಅವ್ರಿಗೆ ಸತ್ತೋರ್ದು ಹಾಕ್ತಿಲ್ಲ, ಯಾರನ್ನಾರು ಜೈಲಿಗೆ ಕಳಿಸ್ಬೇಕು ಅಂತೇಳಿ ಹೇಳಿ ಕೆಲವರು ಈ ಮನೆಗೆ ಬೆಂಕಿ ಬಿದ್ದರೆ ಬೀಡಿ ಹಚ್ಕೊಳ್ಳೋವಂಥ ಕೆಲಸ ಮಾಡ್ತಾರಲ್ಲ, ಅವರು ಭಾಳಷ್ಟು ಮಾತಾಡಿರ್ತಕ್ಕಂಥ ನಾನು ನೋಡಿದ್ದೀನಿ. ಯಾಕೆಂದರೆ ಒಬ್ಬ ಶಾಸಕ ಆಗಿ ಈ ಕಾಮಗಾರಿಯನ್ನು ಮಂಜೂರು ಮಾಡಿಸಿದ್ದು ಜನಕ್ಕಾಗಿ. ಇದು ಅವ್ಯಾಹತವಾಗಿ ಮೂವ್ ಆಗಬೇಕು, 24x7 ಇಲ್ಲಿ ವಾಹನಗಳು ತಿರುಗಾಡಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಇದನ್ನು ಮಂಜೂರು ಮಾಡಿಸಿರ್ತಕ್ಕಂಥದ್ದು. ಏನಂದರೆ ಅಲ್ಲಿ ಕಟ್ ಮಾಡಿದ್ರು, ಮಣ್ಣು ಕಟ್ ಮಾಡಿದ್ರು, ಅಷ್ಟೊತ್ತಿಗೆ ಫಾರೆಸ್ಟ್ನವರು ಬಿಡಲಿಲ್ಲ. ಬಹುಶಃ ಇನ್ನೂ FIR ಹಾಕಿದ್ದಾರೆ, ಕಾಂಟ್ರಾಕ್ಟರ್ ಮೇಲೆ FIR ಹಾಕಿದ್ದಾರೆ, ನೀವು ಕೆಲಸ ಮಾಡಬಾರ್ದು ಅಂತ. ಇವ್ರಿಗೆ ಹೇಳಿದ್ರು, ಇಂಜಿನಿಯರಿಗೆ ಹೇಳಿದ್ರು, ನೀನು ಇಲ್ಲಿ ಬಂದರೆ ನಿನ್ನ ಮೇಲೆ ಕೇಸ್ ಹಾಕ್ತೀವಿ. ಪಾಪ ಇಂಜಿನಿಯರ್ ಕೆಲಸ ಉಳಿಸ್ಕೊಳ್ಬೇಕಾಗಿತ್ತು. ಅವ್ರು ನಮ್ಮ ಹತ್ರ ಬಂದರು. ನಾವು 2-3 ತಿಂಗಳುಗಳ ಕಾಲ ಕಟ್ ಮಾಡಿದ ಹಂಗೆ ಇತ್ತು. 3 ತಿಂಗಳುಗಳ ಕಾಲ ಅಲ್ಲಿ ಕೈ ಹಾಕಕ್ಕೆ ಬಿಡಲಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು. ಆಮೇಲೆ ಹೋಗಿ ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದು ಕೆಲಸ ಶುರು ಮಾಡುವಂಥದ್ದು ಲೇಟ್ ಆಗಿದ್ದರಿಂದಾಗಿ ಮಳೆ ಬಂತು. ಅವತ್ತು ಹದ ಮಳೆ 1-2 ಬಂದಿತ್ತು, ಮತ್ತು ಹೆವಿ ವೆಹಿಕಲ್ ತಿರುಗ್ತಾನೆ ಇತ್ತು, ಸ್ವಲ್ಪ ಅದರ್ತಾ ಇತ್ತು ಅದು. ಹಾಗಾಗಿ ಅದು ಜರಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಇದು ಯಾರಿಗೂ ಕೂಡ ಗೊತ್ತಿಲ್ಲ. 2 ಜನ ಕಾಂಟ್ರಾಕ್ಟರ್ ಬಂದು ಓಡೋಗಿದ್ದಾರೆ. ಮೊದಲನೇ ಒಬ್ಬ ಕಾಂಟ್ರಾಕ್ಟರ್ ಬಂದವನು ಮಿಷನರಿ ಎಲ್ಲ ಇಲ್ಲೇ ಇರಬೇಕು, ಬಿಟ್ಟು ಓಡೋಗಿದ್ದಾನೆ, ಈ ಕೆಲಸ ನನಗೆ ಬೇಡ ಅಂತ ಹೇಳಿ. ನಾವು ಕೂತ್ಕೊಂಡು ಇಲ್ಲೆಲ್ಲ ಇದ್ದಾರೆ ಚಂದ್ರಶೇಖರ್, ಅವ್ರಿಗೆ ಒತ್ತಾಯ ಮಾಡಿದ್ದು, ನೀನು ಈ ತಾಲೂಕಿನವನಪ್ಪ, ನೀನು ಮಾಡದೇ ಇದ್ರೆ ಇನ್ನು ಯಾರು ಮಾಡಬೇಕು ಅಂತ. ಈ ಸಾರಿ ಇವರು ಮಾಡದೆ ಹೋಗಿದ್ರೆ ಈ ಸಾರಿ ಸಂಪೂರ್ಣವಾಗಿ ಕೊಲಾಪ್ಸ್ ಆಗ್ತೈತಿ ಈ ಘಾಟಿ. ನಾವು ಕಾಯಮ್ಮಾಗಿ ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಾರಿ ಜರಿದು ಹೋಯ್ತು ಅಂತ ಹೇಳಿದ್ರೆ ಇದನ್ನ ರಿಪೇರಿ ಮಾಡೋ ಪರಿಸ್ಥಿತಿ ಈ ಘಾಟಿನಲ್ಲಿಲ್ಲ.